ಹಲೋ. 18 ವರ್ಷ ಮೇಲಿನವರು ಮಾತ್ರ ಈ ಕತೆ ಓದಿ. ಈ ಕತೆ ಕೇವಲ ಮನೋರಂಜನೆಗೆ ಮಾತ್ರ. ಒಳ್ಳೆಯ ಬಾಡಿ ಬಿಲ್ಡ್ ಮಾಡಿದ ಯಂಗ್ ಹುಡುಗ. ಜಿಮ್ ನಡೆಸುವ ಅವನು ಆ ಜಿಮ್ ಕೋಚ್ ಕೂಡ ಹೌದು. ಆದ್ದರಿಂದ ಸಹಜವಾಗಿಯೇ ಬಾಡಿ ಬಿಲ್ಡರ್ ರೀತಿಯಲ್ಲಿ ಮೈಕಟ್ಟು ಹೊಂದಿದ್ದ ಅವನ ಹೆಸರು ದೇವ್. ನಾನು ಜಿಮ್ ಸೇರಲು ಹೋದ ದಿನವೇ ಅವನು ಇಷ್ಟವಾಗಿದ್ದ ಜಿಮ್ ಸೇರಲು. ಫಾರ್ಮ್ ತುಂಬಿಸಿಕೊಳ್ಳುವಾಗ ಅವನು ಮಾತಿಗೂ ಮೇಡಮ್ಮೆ ಎಂದು ಹೇಳುತ್ತಿದ್ದ. ಆಗಲೇ ನಾನು ಹೇಳಿದ್ದೆ, ನೋಡಿ ದೇವ್, ಹೀಗೆ ಮತ್ತೆ ಮೇಡಮ್ ಅನ್ನಬೇಡಿ, ನನ್ನ ಹೆಸರು ಸುಮಾ ಎಂದು ಕರೆದರೆ ಸಾಕುವ ಎಂದು. ಆದರೂ ಅವನು ಮತ್ತೆ ಸುಮಾ ಮೇಡಮ್ ಅನ್ನುವುದನ್ನು ಮುಂದುವರಿಸಿದ. ನಾನು ಮದುವೆ ಆದ ನಂತರ ಒಂದಿಷ್ಟು ದೇಹ ಭಾರ ಹೆಚ್ಚಾಗಿತ್ತು. ಅದನ್ನು ಕಡಿಮೆ ಮಾಡಿಕೊಳ್ಳಲು ಬಯಸಿದ್ದೆ. ಆದ್ದರಿಂದ ಮನೆಯ ಹತ್ತಿರದಲ್ಲಿಯೇ ಇದ್ದ ಈ ದೇವ್ ಜಿಮ್ ಸೇರಿಕೊಂಡಿದ್ದೆ. ಮೊದಲ ಬಾರಿಗೆ ಅವನನ್ನು ನೋಡಿದಾಗಲೇ ಒಂದು ರೀತಿಯಲ್ಲಿ ಅವನು ಇಷ್ಟವಾಗಿದ್ದ. ಸುಮಾರು 6 ಅಡಿ ಎತ್ತರದ ವೆಲ್ ಬಿಲ್ಟ್ ಹುಡುಗ. ಮದುವೆ ಆಗಿರಲಿಲ್ಲ. ನೋಡುವುದಕ್ಕೆ ಗಟ್ಟಿಗನಾಗಿ ಕಾಣಿಸುತ್ತಿದ್ದ, ಮಾತು ಕೂಡ ಗಡಸು. ಜಿಮ್ ಬರುತ್ತಿದ್ದ ಹುಡುಗರಿಗೆ ಜೋರಾಗಿ ಬೈಯುತ್ತಿದ್ದ. ಆದರೆ ಜಿಮ್ ಬರುತ್ತಿದ್ದ ಹುಡುಗಿಯರ ಜೊತೆ ಮಾತನಾಡುವಾಗ ಬಹಳಷ್ಟು ಮೃದುವಾಗುತ್ತಿದ್ದ. ಅವನ ಮಾತಿನ ಗತ್ತೆ ಬದಲಾಗುತ್ತಿತ್ತು. ನನ್ನ ಜೊತೆಗಂತೂ ಮೊದಲ ದಿನದಿಂದ ಬಹಳ ಆತ್ಮೀಯವಾಗಿ, ತನ್ನ ಪ್ರಿಯ ಗೆಳತಿಯಂತೆ ಮೃದುವಾಗಿ ಮಾತನಾಡುತ್ತಿದ್ದ. ಮಾರನೇ ದಿನವೇ ನಾನು ಜಿಮ್ ಮುಗಿಸಿದ ನಂತರ ದೇವ್, ಬನ್ನಿ ಕಾಫಿ ಕುಡಿಯೋಣ ಎಂದು ಕರೆದಿದ್ದೆ. ಆಗ ಅವನು, ಜಿಮ್ ಆದ ತಕ್ಷಣ ಕಾಫಿ ಕುಡಿಯಬೇಡಿ, ಯಾವುದಾದರೂ ಜ್ಯೂಸ್ ಕುಡಿಯೋಣ ಎಂದು ತಿಳಿಸಿದ್ದ. ಅಂದು ನಾವಿಬ್ಬರೂ ಪಕ್ಕದಲ್ಲಿನ ಜ್ಯೂಸ್ ಸೆಂಟರಿಗೆ ಹೋಗಿ ಆರೆಂಜ್ ಜ್ಯೂಸ್ ಕುಡಿದಿದ್ದೆವು. ಆಗಲೂ ಅವನು ನನ್ನ ದೇಹದ ಕಡೆಗೆ ನೋಡದೆ ನೆಲಕ್ಕೆ ತಲೆ ಬಗ್ಗಿಸಿಕೊಂಡು ಮಾತನಾಡುತ್ತಿದ್ದ. ಮಾತಿಗೊಮ್ಮೆ ಸುಮಾ ಮೇಡಮ್ ಅನ್ನುವುದನ್ನು ಬಿಟ್ಟಿರಲಿಲ್ಲ. ಆದರೆ ನಾನು ಅವನನ್ನು ನನ್ನ ಬಾಯ್ ಫ್ರೆಂಡ್ ಎನ್ನುವ ರೀತಿಯಲ್ಲಿ ಕೈಮುಟ್ಟಿ ದೇವ್ ಎಂದು ಮಾತನಾಡಿಸಿದ್ದೆ. ಅವನ ಕೈ ಮುಟ್ಟಿ ಮಾತನಾಡಿಸುವುದು ನನಗೆ ಇಷ್ಟವಾಗಿತ್ತು. ಪ್ರತಿಯೊಂದು ಬಾರಿಯೂ ಅವನನ್ನು ಕಂಡಾಗ ಯಾವುದಾದರೂ ಒಂದು ದಿನ ಇವನನ್ನು ಅಪ್ಪಿಕೊಳ್ಳಬೇಕು ಎಂದು ಅನಿಸುತ್ತಿತ್ತು. ಅಂತಹದೊಂದು ದಿನ ಎಂದು ಬರುವುದೋ ಎಂದು ಕಾಯ್ದಿದ್ದೆ. ಜಿಮ್ ಸೇರಿ 3 ತಿಂಗಳಾದ ನಂತರ ಅಂತಹದೊಂದು ದಿನ ಬಂತು. ಅಂದು ನನಗೆ ಜಿಮ್ ಮುಗಿಸಿ ಬೇಗ ಮನೆಗೆ ಹೋಗಬೇಕು ಎನ್ನುವ ಆತುರ ಇರಲಿಲ್ಲ. ನನ್ನ ಗಂಡ ಬೇರೆ ಊರಿಗೆ ಹೋಗಿದ್ದ. ಆದ್ದರಿಂದ ಸ್ವಲ್ಪ ತಡವಾಗಿಯೇ ಜಿಮ್ ತಲುಪಿ ಬಹಳ ಹೊತ್ತಿನವರೆಗೆ ಅಲ್ಲಿಯೇ ಇರುವ ನಿರ್ಧಾರ ಮಾಡಿದ್ದೆ. ಒಂದು ಚಾನ್ಸ್ ನೋಡೋಣ ಎಂದುಕೊಂಡೇ ಬಂದಿದ್ದೆ. ಅವತ್ತು ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೆಯಿತು. ನಾನು ಜಿಮ್ ತಲುಪಿದಾಗ ರಾತ್ರಿ ಸುಮಾರು 7 ಗಂಟೆಯಾಗಿತ್ತು. ಜಿಮ್ 8:30ಕ್ಕೆ ಕ್ಲೋಸ್ ಆಗುತ್ತಿತ್ತು ಎಂದು ನಾನು ಅಷ್ಟು ಹೊತ್ತಿನವರೆಗೆ ಜಿಮ್ಮಿಂಗ್ ಮಾಡಿರಲಿಲ್ಲ. ಅವತ್ತು ಚೆನ್ನಾಗಿ ಟ್ರೆಡ್ಮಿಲ್ ವರ್ಕ್ ಔಟ್ ಮಾಡಿದೆ. ಟ್ರೆಡ್ಮಿಲ್ ಮೇಲೆ ನಿಂತರೆ ಎದುರಿಗೆ ದೇವ್ ಓಡಾಡುತ್ತಿರುವುದು ಕಾಣಿಸುತ್ತಿತ್ತು. ನಾನು ಅವನನ್ನೇ ನೋಡುತ್ತಿದ್ದೆ. ನಿಧಾನವಾಗಿ ಜಿಮ್ಮಿನಲ್ಲಿದ್ದ ಹುಡುಗರ ಹಾಗೂ ಹುಡುಗಿಯರ ಸಂಖ್ಯೆ ಕಡಿಮೆ ಆಗತೊಡಗಿತು. ಒಬ್ಬೊಬ್ಬರಾಗಿ ಜಿಮ್ ಮುಗಿಸಿಕೊಂಡು ಹೊರ ಹೋಗತೊಡಗಿದರು. ಕೊನೆಯಲ್ಲಿ ಒಬ್ಬ ಬಾಡಿ ಬಿಲ್ಡರ್ ಹೆವಿ ವರ್ಕ್ ಔಟ್ ಮಾಡಿ ಮುಖದಲ್ಲಿನ ಬೆವರು ಒರೆಸಿಕೊಳ್ಳುತ್ತಾ ಹೊರ ನಡೆದ. ಆಗ ಸುಮಾರು 8:15 ಆಗಿತ್ತು. ದೇವ್ ಜಿಮ್ ಸಾಧನಗಳನ್ನು ಹೊಂದಿಸಿ ಇಡತೊಡಗಿದ್ದ. ಆದರೂ ಒಮ್ಮೆಯೂ ಅವನು ನನ್ನ ಕಡೆಗೆ ನೋಡಲಿಲ್ಲ. ನಾನೇ ಟ್ರೆಡ್ ಮಿಲ್ ಇಳಿದು ಒಮ್ಮೆ ಜಿಮ್ ಬಾಗಿಲವರೆಗೆ ಹೋಗಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಎನ್ನುವುದನ್ನು ಖಚಿತ ಮಾಡಿಕೊಂಡು ಒಳಗೆ ಬಂದೆ. ಅದೇ ಹೊತ್ತಿಗೆ ಜಿಮ್ ಫಲಕದ ಮೇಲಿನ ಲೈಟ್ ಸ್ವಿಚ್ ಕೂಡ ಆಫ್ ಮಾಡಿದೆ. ಯಾರಿಗೂ ಜಿಮ್ ಇನ್ನೂ ಆಫ್ ಆಗಿದೆ ಎನ್ನುವುದು ಗೊತ್ತಾಗಬಾರದು ಎನ್ನುವುದು ನನ್ನ ಯೋಚನೆ ಆಗಿತ್ತು.
ಮತ್ತೆ ಒಳಗೆ ಬಂದು ನೇರವಾಗಿ ದೇವ್ ಹತ್ತಿರ ಹೋಗಿ ಅವನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡು ಐ ಲವ್ ಯು ದೇವ್, ಐ ವಾಂಟ್ ಟು ಹ್ಯಾವ್ ಯು ಎಂದೆ. ದೇವ್ ಗಲಿಬಿಲಿಗೊಂಡು ನನ್ನ ಕೈ ಬಿಡಿಸಿಕೊಂಡು, ಸುಮಾ ಮೇಡಮ್ ಏನಿದು ಎಂದು ಬೆದರಿ ನಿಂತ. ನಾನು ಅಂದು ಹಠಕ್ಕೆ ಬಿದ್ದಿದ್ದೆ. ಇಂದು ದೇವ್ ದೇಹ ಹಾಗೂ ನನ್ನ ದೇಹ ಒಂದಾಗಲೇಬೇಕು ಎಂದು ನಾನು ನನ್ನ ಎದುರಿಗೆ ತಿರುಗಿ ಬೆದರಿ ನಿಂತ ದೇವ್ ಎದೆಯ ಮೇಲೆ ನನ್ನ ತಲೆಯನ್ನು ಇಟ್ಟು ಅಪ್ಪಿಕೊಂಡು ದೇವ್ ನೀವು ನನಗೆ ಬೇಕು ಎಂದೆ. ದೇವ್ ಏನೂ ಪ್ರತಿಕ್ರಿಯೆ ತೋರಲಿಲ್ಲ. ಮಾತು ಹೊರಡದೆ ನಿಂತು ಬಿಟ್ಟಿದ್ದ. ನಾನು ಹಠ ಬಿಡಲಿಲ್ಲ. ಅವನ ಟಿ ಶರ್ಟ್ ಎತ್ತಿ ಅವನ ಎದೆಯ ಮೇಲೆ ಕೈ ಆಡಿಸಿದೆ. ಎಡಗೈ ಕೆಳಗೆ ಜಾರಿಸಿ ಅವನ ಟ್ರ್ಯಾಕ್ ಪ್ಯಾಂಟ್ ಮೇಲೆ ಕೈ ಇಟ್ಟೆ. ಅವನದ್ದು ಅಷ್ಟು ಹೊತ್ತಿಗಾಗಲೇ ಹಾರ್ಡ್ ಆಗಿತ್ತು. ಆಗ ನನಗೆ ಖಚಿತವಾಯಿತು, ಇವನು ಸಜ್ಜಾಗಿದ್ದಾನೆ ಎಂದು. ಇನ್ನು ನನ್ನ ಆಸೆ ಈಡೇರುತ್ತದೆಂದು ನಿರ್ಧರಿಸಿಕೊಂಡೆ. ತಕ್ಷಣ ಓಡಿ ಹೋಗಿ ಜಿಮ್ ಬಾಗಿಲು ತಳ್ಳಿ ಬೋಲ್ಟ್ ಹಾಕಿಬಿಟ್ಟೆ. ಒಂದು ಲೈಟ್ ಬಿಟ್ಟು ಎಲ್ಲ ಸ್ವಿಚ್ ಆಫ್ ಮಾಡಿದೆ. ಅದೇ ವೇಗದಲ್ಲಿ ಮತ್ತೆ ದೇವ್ ಮುಂದೆ ಬಂದು ನಿಂತೆ. ದೇವ್ ಆ ಸ್ಥಳದಿಂದ ಕದಲಿರಲಿಲ್ಲ. ನಾನು ತಕ್ಷಣ ನನ್ನ ಟ್ಯೂ ಶರ್ಟ್ ಅನ್ನು ತಲೆಯ ಮೇಲಿಂದ ಎತ್ತಿ ಕಳಚಿ ಪಕ್ಕದ ಕಬ್ಬಿಣದ ಬಾರ್ ಮೇಲೆ ಎಸೆದೆ. ಅಷ್ಟೇ ಬೇಗ ದೇವ್ ಟ್ಯೂ ಶರ್ಟ್ ಕೂಡ ಕಳಚಿದೆ. ಅವನು ಸಹಕರಿಸುವ ರೀತಿಯಲ್ಲಿ ಕೈ ಎತ್ತಿದ್ದ. ನಾನು ಅವನ ಮುಂದೆ ಅರೆನಗ್ನವಾಗಿದ್ದೆ. ಟ್ರ್ಯಾಕ್ ಪ್ಯಾಂಟ್ ಹಾಗೂ ಅದು ಮಾತ್ರ ಇತ್ತು. ದೇವ್ ಇಷ್ಟಗಲವಾದ ಎದೆಯ ಮೇಲೆ ನನ್ನ ಹಣ್ಣುಗಳನ್ನು ಒತ್ತಿ ಅಪ್ಪಿಕೊಂಡೆ. ಅವನೂ ಕೂಡ ನನ್ನ ಎದೆಗೆ ಅವನ ಎದೆ ತಾಗಲೆಂದು ಸ್ವಲ್ಪ ಬಾಗಿದ. ನಿಧಾನವಾಗಿ ದೇವ್ ಹೇಳಿದ, ಐ ಲವ್ ಯು ಸುಮಾ ಮೇಡಮ್ ಎಂದು ಹೇಳಿದ. ನಾನು ತಕ್ಷಣ ಮೇಡಮ್ ಅನ್ನಬೇಡ ದೇವ್, ನಾನು ನಿನ್ನ ಲವರ್, ಆದ್ದರಿಂದ ಕೇವಲ ಸುಮಾ ಎನ್ನುವ ಎಂದೆ. ಅವನು ತೊದಲುತ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಸುಮಾ, ಐ ಲವ್ ಯು ಮೈ ಡಾರ್ಲಿಂಗ್ ಎಂದ. ನನಗೆ ಅಚ್ಚರಿ, ಇವನು ಇಷ್ಟೊಂದು ಧೈರ್ಯ ಮಾಡಿ ಡಾರ್ಲಿಂಗ್ ಎಂದನಲ್ಲ ಎಂದು. ದೇವ್ ಎದೆಯ ಮೇಲೆ ಮುತ್ತು ಕೊಡತೊಡಗಿದೆ. ಅವನೂ ಕೂಡ ನನ್ನ ಕತ್ತಿಗೆ ಮುತ್ತು ಕೊಡುತ್ತಾ ತನ್ನ ಕೈಗಳನ್ನು ನನ್ನ ಬೆನ್ನಿನ ಮೇಲೆ ಹಾಗೂ ಅದರ ಮೇಲೆ ಆಡಿಸತೊಡಗಿದ. ನನಗೆ ಆಕಾಶದಲ್ಲಿ ತೇಲುತ್ತಿದ್ದೇನೆ ಎನ್ನುವಂತಹ ಸಂತಸ, ಬಯಸಿದ ಹುಡುಗನ ಅಪ್ಪುಗೆಯಲ್ಲಿ ಇದ್ದ ಸಂತಸ. ದೇವ್ ತನ್ನ ಬೆರಳುಗಳನ್ನು ನನ್ನ ಬ್ರಾಹುಕ್ ಒಳಗೆ ತೂರಿಸಿ ಪಟ್ ಅಂತ ತೆಗೆದ. ಮತ್ತೆ ಬೆನ್ನಿನ ತುಂಬಾ ತನ್ನ ಒರಟಾದ ಕೈಗಳನ್ನು ಆಡಿಸಿದ. ಸೊಂಟದವರೆಗೆ ಹೋಗಿ ಮತ್ತೆ ಕತ್ತಿನವರೆಗೆ ಬರುತ್ತಿದ್ದವು ಅವನ 2 ಕೈಗಳು. ವರ್ಷಗಳಿಂದ ಊಟವನ್ನೇ ಮಾಡದೆ ಹಸಿದವರಿಗೆ ಪಕ್ವಾನ್ ಸಿಕ್ಕ ಹಾಗೆ ನನಗೆ ದೇವ್ ಸಿಕ್ಕಿದ್ದ. ಅದರ ದಾಹ ತಣಿಸಿಕೊಳ್ಳಲು ಆತುರದಿಂದ ಅವನ ದೇಹವನ್ನೆಲ್ಲ ಮುತ್ತಿನಿಂದ ಆವರಿಸಿದೆ. ದೇವ್ ಬೆನ್ನಿನ ಹಿಂದೆ ಹೋಗಿ ಬೆನ್ನಿಗೆ ಅವನ ಕತ್ತಿಗೆ ಎಲ್ಲೆಡೆಯೂ ಮುತ್ತು ಕೊಟ್ಟೆ. ದೇವ್ ಧ್ವನಿ ಹೊರಹೊಮ್ಮಿತು, ಓ ಸುಮಾ, ಓ ಸುಮಾ. ನಾನು ದೇವ್ ಮೈ ಲವ್ ಕಮ್ ಆನ್ ಎಂದೆ. ಹಾಗೆಯೇ ಕೆಳಗೆ ಬಾಗಿ ಅವನ ಪ್ಯಾಂಟ್ ಜಾರಿಸಿದೆ. ಅವನ ತೊಡೆಗಳು ಜಿಮ್ ಮಾಡಿ ಗಟ್ಟಿಯಾಗಿದ್ದವು. ಅವನ ಪೃಷ್ಠವೂ ಗಟ್ಟಿಯಾಗಿತ್ತು. ದೇವ್ ನನ್ನ ಬ್ರೆಸ್ಟ್ ಮುಟ್ಟು ಎಂದೆ. ಅವನು ಅವುಗಳ ಮೇಲೆ ಕೈ ಆಯಿಸಿ ನಿಪ್ಪಲ್ ಮುಟ್ಟಿ ಆಟವಾಡತೊಡಗಿದ. ದೇವ್ ಒರಟು ಕೈಗಳು ನಿಪ್ಪಲ್ ಮೇಲೆ ಓಡಾಡಿದಾಗ ನನಗೆ ಹಿತವಾದ ಅನುಭವದ. ಗಟ್ಟಿಯಾಗಿ ಪ್ರೆಸ್ ಮಾಡು ದೇವ್ ಎಂದೆ. ಅವನು ಹಾಗೆಯೇ ಮಾಡಿದ. ಬಲವಾದ ಕೈಗಳಿಂದ ಪ್ರೆಸ್ ಮಾಡಿದಾಗ ನನಗೆ ಏನೋ ಒಂಥರ ನೋವು ಎನಿಸಿದರು. ಅದು ಹಿತವಾದ ನೋವು ಎನಿಸಿತು. ಅವನು 2 ಕೈಗಳನ್ನು ನನ್ನ ಬ್ರೆಸ್ಟ್ ಮೇಲೆ ಹಿಡಿದು ಗಟ್ಟಿಯಾಗಿ ಹಿಚುಕಿದ. ಮತ್ತೆ ಮತ್ತೆ ಹೀಗೆ ಮಾಡಿದಾಗಲೆಲ್ಲ ನಾನು ಆಮ್ ಎಸ್ ಎಸ್ ದೇವ್ ಹಾಗೆಯೇ ಮಾಡು ಎಂದೆ.
ಸುಮಾರು 5 ನಿಮಿಷ. ಹೀಗೆಯೇ ಅವನು ಮಾಡುತ್ತಿದ್ದ. ನಾನು ನನ್ನ ಕೈಗಳನ್ನು ಅದರ ಒಳಗೆ ಹಾಕಿ ಅದನ್ನ ಹಿಡಿದುಕೊಂಡೆ. ಅವನು ನನ್ನ ಎದೆಯನ್ನು ಗಟ್ಟಿಯಾಗಿ ಒತ್ತಿದಾಗಲೊಮ್ಮೆ ನಾನು ಅವನ ಕಾಕನ್ನು ಅಷ್ಟೇ ಜೋರಾಗಿ ಬಿಗಿಯಾಗಿ ಹಿಡಿಯುತ್ತಿದೆ. ಅದು ತುಂಬಾ ಗಟ್ಟಿಯಾಗಿತ್ತು. ನಾನು ಅಂದುಕೊಂಡೆ, ಇದ್ದರೆ ಹೀಗೆ ಇರಬೇಕು ಎಂದು. ದೇವ್ ಏನು ಅಂದಿರಿ ಎಂದ. ನಾನು ನಕ್ಕೆ. ನಿಧಾನವಾಗಿ ನಾನು ಅವನ ಫ್ರೆಂಚಿಯನ್ನು ಕೆಳಗೆ ಜಾರಿಸಿ ಮೊಳಕಾಲು ಉರಿ ಕೆಳಗೆ ಕುಳಿತು ನಾನು ಜೋರಾಗಿ ಅಮ್ಮ ಎಂದೆ. ದೇವ್ ಮತ್ತೆ ನಿಧಾನ ಜೋರಾಗಿ ಕಿರುಚಬೇಡಿಯೇ ಎಂದು ಹೇಳಿದ. ದೇವ್ ದಣಿಯದ ಮಸಲ್ ಮ್ಯಾನ್ ಸುಮಾರು 10-15 ನಿಮಿಷ ಹೀಗೆಯೇ ನನ್ನದರೊಳಗೆ ತನ್ನದನ್ನು ಹೊಡೆಯುತ್ತಲೇ ಇಲ್ಲ. ಒಮ್ಮೆ ಅವನು ಮೈ ಬಿರುಸು ಮಾಡಿಕೊಂಡು ಹಂ 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 ಹ ಎಂದು ಉಸಿರು ಬಿಟ್ಟ. ಅದರೊಳಗೆ ಬಿಸಿಯಾದ ಪಾದರಸ ಹರಿದ ಹಾಗೆ ಆಯಿತು. ಅವನು ಆಗ ತನ್ನೆಲ್ಲ ಭಾರವನ್ನು ನನ್ನ ಮೈ ಮೇಲೆ ಬಿಟ್ಟು ಮಲಗಿದ. ನಾನು ಅವನನ್ನು ಮಗುವಿನ ಹಾಗೆ ಅಪ್ಪಿಕೊಂಡು ಅವನ ತಲೆಯಲ್ಲಿ ಬೆರಳಾಡಿಸಿದೆ. ಅವನ ಕೂದಲಿನಲ್ಲಿ ಬೆರಳು ಆಡಿಸುತ್ತಲೇ ಹೇಳಿದೆ, ಯು ಆರ್ ಬಾಯ್, ಐ ಲವ್ ಯು ದೇವ್ ಎಂದು ಹೇಳಿದೆ. ಅವನು ಸುಮಾರು 5 ನಿಮಿಷ ಏನು ಮಾತನಾಡದೆ ನನ್ನದರೊಳಗೆ ತನ್ನ ಉದ್ರೇಕ ಕಳೆದುಕೊಂಡ ಕಾಕನ್ನು ಇಟ್ಟುಕೊಂಡು ಮಲಗಿದೆ. ಆನಂತರ ಅದನ್ನು ಹೊರಗೆ ಎಳೆದು ಎದ್ದು ನಿಂತು ಥ್ಯಾಂಕ್ಸ್ ಸುಮಾ ಎಂದ. ನಾನು ಹೇಳಿದೆ, ನೀನಲ್ಲ ಕೃತಜ್ಞತೆ ಸಲ್ಲಿಸಬೇಕಾಗಿದ್ದು, ನಾನು ನಿನಗೆ ಕೃತಜ್ಞಳು. ಲವ್ ಯು ದೇವ್ ಎಂದು ಹೇಳಿ ಎದ್ದು ನಿಂತು ಒಂದು ಸಾರಿ ಮತ್ತೊಮ್ಮೆ ಸಂಪೂರ್ಣ ಅವನನ್ನು ಅಪ್ಪಿಕೊಂಡೆ. ಹೀಗೆ ನನ್ನ ದೇವ್ ನಡುವಣ ಅದು ಹಾಗೂ ಲವ್ ಮುಂದುವರಿಯಿತು. ಅವನು ನಿಧಾನವಾಗಿ ಆಗಾಗ ನನ್ನ ಮನೆಗೆ ಕೂಡ ಬಂದು ಹೋಗತೊಡಗಿದ. ನನ್ನ ಗಂಡ ಕೆಲಸದ ಮೇಲೆ ಲಾಂಗ್ ಟ್ರಿಪ್ ಹೋದಾಗಲೆಲ್ಲ ದೇವ್ ಮನೆಗೆ ಬಂದು ಹೋಗುತ್ತಿದ್ದ. ಹೀಗೆಯೇ ಅವನ ಸಂಬಂಧದಿಂದ ನಾನೀಗ ಗರ್ಭಿಣಿ ಆಗಿದ್ದೇನೆ. ನನ್ನ ಗಂಡ ತಿಳಿದಿದ್ದಾನೆ. ಅದು ತನ್ನ ಮಗು ಅಂತ. ನನ್ನ ಗಂಡ ನನ್ನ ಹೊಟ್ಟೆ ಮುಟ್ಟಿ ನನ್ನ ಮುದ್ದಿನ ಮಗು ಎಂದು ಹೇಳಿದಾಗಲೆಲ್ಲ ನಾನು ಮನದಲ್ಲಿ ಹೇಳುತ್ತೇನೆ, ನಿನಗೆಲ್ಲಿದೆ ತಾಕತ್ತು ಎಂದು. ಈ ಸ್ಟೋರಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್.